ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನ್ ಅದು ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತೊಂದು ಸೆಮಿ ಬ್ರೈಡಲ್ ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟು ನಾನು ಒಂದು ಸೂಜಿಗೆ ಒಂದು ಸಿಂಗಲ್ ಎಳೆ ದಾರ ಹಾಕ್ಕೊಂಡು ಸೇರಿಸ್ಕೊಂಡು ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈ ರೀತಿ ಸಿಂಗಲ್ ಎಳೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದಕ್ಕೀಗ ನಾವು 7 ಎಳೆ ದಾರ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 7 ಎಳೆ ದಾರನ ಈ ರೀತಿ ಮಿಡಲ್ ಹಾಕಿ ದಾರನ ಈ ರೀತಿ ಎಳ್ಕೊಳ್ಳಿ. ಸ್ವಲ್ಪ ಉದ್ದಗೆ ಎಳ್ಕೊಳ್ಳಿ. ನಾವಿಲ್ಲಿ ಬೀಡ್ಸ್ ಆ್ಯಡ್ ಮಾಡ್ತಿದ್ದೀವಿ ದಾರಕ್ಕೆ. ಸೊ ನಾನಿಲ್ಲಿ ಗೋಲ್ಡನ್ ಕಲರ್ದು ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ. ಈ ರೀತಿ ಈಗ ಈ ಬೀಡ್ಸ್ನ ಈ ಸೂಜಿ ಒಳಗೆ ಹಾಕಿ ಆ್ಯಡ್ ಮಾಡೋಣ. ಆ 7 ಎಳೆ ದಾರಕ್ಕೆ ಆ್ಯಡ್ ಮಾಡೋಣ. ಸೊ ಈ ರೀತಿ ಬೀಡ್ಸ್ನ ಆ್ಯಡ್ ಮಾಡಿ ಎಳೀರಿ. ಇದು ಗಂಟು ಹಾಕಿದ್ದೇನು ಅಷ್ಟು ಇದಾಗಲ್ಲ, ಹೋಗುತ್ತೆ ಅದರೊಳಗೆ ಹಾಸಿ, ಬೀಡೊಳಗೆ ಹಾಸಿ. ಸೊ ಈ ರೀತಿ ಎಳೀರಿ. ಆಲ್ಮೋಸ್ಟ್ ಒಂದು ಸ್ವಲ್ಪ ಜಾಸ್ತಿ ಬೀಡ್ಸೇ ಹಾಕ್ಕೊಳ್ಳಿ. ಹೆಚ್ಚಿಗೆ ಆದರೆ ನಡೆಯುತ್ತೆ, ಲಾಸ್ಟಲ್ಲಿ ತೆಗಿಯೋಕ್ಕೆ ಬರುತ್ತೆ. ಕಡಿಮೆ ಆದರೆ ಮತ್ತೆ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಫಸ್ಟೇ ಒಂದು ಸ್ವಲ್ಪ ಜಾಸ್ತಿನೇ ಬೀಡ್ಸ್ ಹಾಕ್ಕೊಳ್ಳಿ. ಇಲ್ಲ ನಿಮ್ಗೆ ಇದಕ್ಕಿಂತ ಚಿಕ್ಕ ಬೀಡ್ ಬೇಕಂದರೆ ಅದನ್ನು ಕೂಡ ಹಾಕ್ಕೋಬೋದು. ಸೊ ಈ ರೀತಿ ಬೀಡನ್ನ ನಿಧಾನಕ್ಕೆ ಆ್ಯಡ್ ಮಾಡಿ. ನಾವೊಂದಿಷ್ಟು ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೀಡ್ಸ್ ಎಷ್ಟು ಬೇಕಷ್ಟು ಹಾಕ್ಕೊಂಡ್ಮೇಲೆ ಪೂರ್ತಿ ಈ ರೀತಿ ಎಳೆದು ಪೂರ್ತಿ ನಾವು ಎಷ್ಟು ದಾರ ಉದ್ದ ಬಿಟ್ಕೊಂಡಿದ್ದೀವಿ ಒಂದು ಸ್ವಲ್ಪ ದಾರ ಉದ್ದಗೆ ಎಳೆದು ಇದನ್ನ ಸೈಡ್ ತಕ್ಕೊಂಡ್ಬಿಡಿ. ದಾರನ ತಕ್ಕೊಂಡು ನೆಕ್ಸ್ಟು ನಾವು ಈ ದಾರನ 7 ಎಳೆ ದಾರನ ಗಂಟು ಹಾಕ್ಕೊಳ್ಳೋಣ. ಸೀರೆಗೆ ಲಾಕ್ ಮಾಡೋಕ್ಕೆ ಗಂಟು ಹಾಕ್ಕೊಳ್ಳೋಣ. ಈ ರೀತಿ ನಾರ್ಮಲ್ ಗಂಟು ಹೇಗೆ ಹಾಕ್ತೀರ ಆ ರೀತಿ 2 to 3 ಟೈಮ್ಸು ಗಂಟು ಹಾಕ್ಕೊಳ್ಳಿ. ನಾನಿಲ್ಲಿ 2 ಟೈಮ್ಸ್ ಗಂಟು ಹಾಕ್ಕೊಂಡಿದ್ದೀನಿ. ಗಂಟು ಹಾಕ್ಕೊಂಡು ಇದು ಮುಂದೆ ನೆಕ್ಸ್ಟ್ ದಾರ ಬಿಟ್ಟಿರ್ತೀವಲ್ಲ ಅದನ್ನ ಒಂದು ಸ್ವಲ್ಪ ದಾರ ಬಿಟ್ಟು ಕಟ್ ಮಾಡಿ. ಅಷ್ಟೊಂದು ಉದ್ದ ಬಿಡಬೇಡಿ, ಸ್ವಲ್ಪ ದಾರ ಬಿಟ್ಟು ಕಟ್ ಮಾಡಿ. ಸೊ ಈಗ ಸೀರೆಗೆ ನಾವು ಲಾಕ್ ಮಾಡೋಣ 7 ಎಳೆ ದಾರನ. ನೀವು ಬೇಕಂದರೆ 6 ಎಳೆನೂ ತೊಗೋಬೋದು, ಇಲ್ಲ 8 ಎಳೆನೂ ತೊಗೋಬೋದು. ನಾನು 7 ಎಳೆ ತೊಗೊಂಡಿದ್ದೀನಿ. ಈ ರೀತಿ ಸೀರೆ ಬ್ಯಾಕ್ ಸೈಡ್ ಇಟ್ಟು ದಾರನ ನೀಡಲ್ ಹಾಕಿ ದಾರ ತಂದು ಈ ದಾರದಲ್ಲಿ ಹಚ್ಚಿ ತೆಗೆದು ಲಾಕ್ ಮಾಡಬೇಕು. ಲಾಕ್ ಮಾಡಿ ಅದ್ರ ಪಕ್ಕಕ್ಕೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಇಲ್ಲಿ 2 ಟೈಮ್ಸ್ ಲಾಕ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವಿಲ್ಲಿ 5 ಚೈನ್ಸ್ ಹಾಕ್ಕೊಳ್ಳೋಣ. 5 ಚೈನ್ಸ್ ಹಾಕ್ಕೊಂಡು ಅದು ಸ್ಟ್ರೇಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ಲಾಕ್ ಮಾಡಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಮತ್ತೆ 5 ಚೈನ್ಸ್ ಹಾಕ್ಕೊಳ್ಳೋಣ. ಮತ್ತು 5 ಚೈನ್ಸ್ ಹಾಕ್ಕೊಂಡು 5 ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟ್ ಈಗ ಸೀರೆನ ಸ್ವಲ್ಪ ಬ್ಯಾಕ್ ಸೈಡಿಗೆ ಟರ್ನ್ ಮಾಡೋಣ. ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ನಾವೇನಿಲ್ಲಿ ಸೆಕೆಂಡ್ ಒನ್ ಲಾಕ್ ಮಾಡಿರ್ತೀವಲ್ಲ, ಫಸ್ಟ್ ಒಂದು ಸರ್ತಿ ಬಿಟ್ಟು ಅದ್ರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಮೇಲೆ ಒಂದು ಗ್ಯಾಪ್ ಇರುತ್ತೆ. ಆ ಗ್ಯಾಪಿಗೆ ಹೋಗಿ ನೀಡಲ್ ಹಾಕಿ ದಾರ ತಂದು 2 ದಾರನ ಒಂದು ಮಾಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ 2 ಚೈನ್ಸ್ ಹಾಕ್ಕೊಳ್ಳೋಣ. 2 ಚೈನ್ಸ್ ಹಾಕ್ಕೊಂಡು ಈಗ ಸೀರೆನ ಮತ್ತೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ. ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಈಗ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ಕೋಬೇಕು. ಈ 5 ಚೈನ್ ಗ್ಯಾಪ್ ಏನಿದೆಯಲ್ಲ ಅಲ್ಲಿ ಎರಡೂದ್ರ ಒಳಗೆ ಹಾಸಿನೇ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಮಾಡಿ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆ ಮಾಡಿಕೊಂಡು ನೆಕ್ಸ್ಟು ಒಂದು ಸ್ವಲ್ಪ ಬೀಡ್ಸ್ನ ಮುಂದೆ ತೊಗೊಂಡು ಒಂದು ಬೀಡ್ ಆ್ಯಡ್ ಮಾಡೋಣ. ಈ ರೀತಿ ದಾರಕ್ಕೆ ಬೀಡ್ ಆ್ಯಡ್ ಮಾಡಿ ಬೀಡ್ ಮುಂದ್ಗಡೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಕೊಂಡು ಮತ್ತೆ ಅದೇ 5 ಚೈನ್ ಗ್ಯಾಪ್ ಹೋಗಿ ದಾರ ತಂದು ಈ ರೀತಿ ಬೀಡ್ ಹಿಂದೆ ಹೋಗ್ತಿರುತ್ತೆ. ಫ್ರಂಟ್ ಸೈಡಿಗೆ ಅದನ್ನ ಮೂವ್ ಮಾಡ್ಕೋಬೇಕು. ಮಾಡಿ ಮತ್ತೆ 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಬೀಡ್ ಆ್ಯಡ್ ಮಾಡಿದ್ಮೇಲೆ ಮತ್ತೊಂದು ಡಬಲ್ ಕ್ರೋಶನ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಯಾವುದೇ ಬೀಡ್ ಆ್ಯಡ್ ಮಾಡ್ಕೋಬಾರ್ದು, ಬರೀ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಇಲ್ಲಿ 2 ಡಬಲ್ ಕ್ರೋಶೆ ಆದಮೇಲೆ ಈ ರೀತಿ ಬೀಡ್ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಆ್ಯಡ್ ಮಾಡಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ಕೋಬೇಕು. ಮತ್ತು ಗ್ಯಾಪಲ್ಲಿ ಹೋಗಿ ದಾರ ತಂದು ಈ ಬೀಡ್ ಹಿಂದೆ ಹೋಗ್ತಿರುತ್ತಲ್ಲ ಅದನ್ನ ಫ್ರಂಟ್ ಸೈಡಿಗೆ ಈ ರೀತಿ ಮೂವ್ ಮಾಡ್ಕೋಬೇಕು. ಮಾಡಿಕೊಂಡು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಡಬಲ್ ಕ್ರೋಶೆ. ಇದಾದಮೇಲೆ ಮತ್ತೆ ಒಂದು ಪ್ಲೇನ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಇದರ ನೆಕ್ಸ್ಟು ಮತ್ತು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಈ ರೀತಿ ನಾನಿಲ್ಲಿ 5 ಬೀಡ್ಸ್ನ ಹಾಕಬೇಕು. ಸೊ
ಒಂದು ಡಬಲ್ ಕ್ರೋಶೆ ಮಾಡಿಕೊಂಡು ಈ ಒಂದು ಬೀಡ್ ಆ್ಯಡ್ ಮಾಡಿದ್ಮೇಲೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡ್ವಿ. ಸೊ 2 ಡಬಲ್ ಕ್ರೋಶೆ ಆಯಿತು. ಈಗ ಮತ್ತೆ ಬೀಡ್ ಆ್ಯಡ್ ಮಾಡಬೇಕು. ಸೊ ಇದೇ ರೀತಿ ಒಂದು ಬೀಡ್ ಆ್ಯಡ್ ಮಾಡಿಂದೆ ಒಂದು ಪ್ಲೇನ್ ಡಬಲ್ ಕ್ರೋಶೆ ಹಾಕಿ ಮತ್ತೆ ಒಂದು ಬೀಡ್ ಆ್ಯಡ್ ಮಾಡಬೇಕು. ಸೊ ಇದೇ ರೀತಿ ಮಾಡ್ಕೊಂಡು ಹೋಗಬೇಕು. ಟೋಟಲ್ ಇಲ್ಲಿ 5 ಬೀಡ್ಸ್ ಆ್ಯಡ್ ಮಾಡಿದ್ದೀನಿ. ಲಾಸ್ಟ್ ಬೀಡ್ ಆದಮೇಲೆ ಒಂದು ಪ್ಲೇನ್ ಡಬಲ್ ಕ್ರೋಶೆ ಮಾಡಬೇಕು. ಅದಾದಮೇಲೆ ಸ್ಟ್ರೇಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡೋಣ. ಲಾಕ್ ಮಾಡಿದ ಮೇಲೆ ಈ ರೀತಿ ಅವು ಬೀಡ್ಸು ಮುಂದೆ ಬರ್ತಿರುತ್ತೆ. ಸೊ ಹಿಂದ್ಗಡೆ ಜರುಗಿಸ್ಕೋಬೇಕು, ಅವನ್ನ ಜರುಗಿಸ್ಕೊಂಡು ನೆಕ್ಸ್ಟ್ ಆರ್ಚಿಗೆ ಒಮ್ಮೆ ಬೀಡ್ಸ್ಬೇಕು. ಅದಕ್ಕಿಂತ ಮುಂಚೆ ಈಗ ಬೇರೆ ವರ್ಕ್ಸ್ ಹಾಕೋಣ. ಸೀರೆ ಲಾಕ್ ಮಾಡಿದ ಮೇಲೆ 2 ಚೈನ್ಸ್ ಹಾಕೋಬೇಕು. 2 ಚೈನ್ಸ್ ಹಾಕ್ಕೊಂಡು ಮತ್ತೆ ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಬೇಕು. ಇಲ್ಲೇನು ಡಬಲ್ ಕ್ರೋಶೆದ ಹೋಲ್ ಗ್ಯಾಪ್ಸ್ ಕಾಣಿಸ್ತಿದೆ ಅಲ್ಲ, ಈಗ ಅಲ್ಲಿ ವರ್ಕ್ ಮಾಡೋಣ. 2 ಚೈನ್ಸ್ ಹಾಕ್ಕೊಂಡು ಟರ್ನ್ ಮಾಡಿರ್ತೀವಲ್ಲ, ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು. ಫಸ್ಟ್ ಒಂದು ಹೋಲ್ ಗ್ಯಾಪಿಗೆ ಏನು ಹೋಲ್ ಗ್ಯಾಪ್ ಇದೆಯಲ್ಲ ಆ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಇಲ್ಲೊಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಮಾಡಿಕೊಂಡು ನೆಕ್ಸ್ಟ್ ಮತ್ತೆ 2 ಚೈನ್ಸ್ ಹಾಕ್ಕೋಬೇಕು. 2 ಚೈನ್ಸ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು. ಅದರ ಪಕ್ಕದ ಒಂದು ಗ್ಯಾಪ್ ಬಿಟ್ಟು ಅದರ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಫಸ್ಟ್ ಏನೊಂದು ಡಬಲ್ ಕ್ರೋಶೆ ಮಾಡ್ಕೊಂಡಿರ್ತೀವಲ್ಲ ಅದರ ಪಕ್ಕದ ಹೋಲ್ ಗ್ಯಾಪ್ ಬಿಟ್ಟು ಅದರ ನೆಕ್ಸ್ಟ್ ಹೋಲ್ ಗ್ಯಾಪಿಗೆ ಒಂದೊಂದು ಗ್ಯಾಪ್ ಇಟ್ಕೊಂಡು ಮತ್ತೆ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡಿಕೊಂಡು ಮತ್ತೆ 2 ಚೈನ್ಸ್ ಹಾಕ್ಕೋಬೇಕು. 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು. ಅದರ ನೆಕ್ಸ್ಟ್ ಪಕ್ಕದ ಒಂದು ಗ್ಯಾಪ್ ಇಟ್ಟು ಅದರ ನೆಕ್ಸ್ಟ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮತ್ತು 2 ದಾರ ಒಂದು ಮಾಡಿ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಇದೇ ರೀತಿ 2 ಚೈನ್ಸ್ ಹಾಕ್ಕೊಳ್ಬೇಕು, ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು ಒಂದು ಗ್ಯಾಪ್ ಬಿಟ್ಟು. ಕಂಟಿನ್ಯೂ ಇದು ಪೂರ್ತಿ ಆರ್ಚ್ ಹೀಗೆ ವರ್ಕ್ ಮಾಡೋದು. ಲಾಸ್ಟಲ್ಲಿ ಟೋಟಲ್ ನಮಗಿಲ್ಲಿ 5 ಗ್ಯಾಪ್ ಈ ರೀತಿ ಸಿಗುತ್ತೆ, 5 ಆಗುತ್ತೆ. 5 ಆದಮೇಲೆ ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಸೀರೆನ ಮತ್ತೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ. ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೊಂಡು ಈ 2 ಚೈನ್ ಗ್ಯಾಪ್ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಇಲ್ಲೂ ಕೂಡ ನಾವು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಆದರೆ ತುಂಬ ಪುಟ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಜಾಸ್ತಿ ದಾರ ಎಳಿಬೇಡಿ, ತುಂಬ ಚಿಕ್ಕದು ಮಾಡ್ಕೊಳ್ಳಿ ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನಾನು ಟೋಟಲಾಗಿ 4 ಡಬಲ್ ಕ್ರೋಶೆ ಮಾಡ್ಕೋತಿದ್ದೀನಿ. ತುಂಬ ಪುಟ್ ಡಬಲ್ ಕ್ರೋಶೆ ಮಾಡ್ಕೋತಿದ್ದೀನಿ. 4 ಡಬಲ್ ಕ್ರೋಶೆ ಮಾಡ್ಕೊಂಡ್ಮೇಲೆ ನಾವೇನಿಲ್ಲಿ ನೆಕ್ಸ್ಟ್ ಒಂದು ಡಬಲ್ ಕ್ರೋಶದ ಮೇಲೆ ಗ್ಯಾಪ್ ಇರುತ್ತೆ, ಆ ಗ್ಯಾಪಿಗೆ ಹೋಗಿ ಲಾಕ್ ಮಾಡಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಬೇಕು. ಸೊ ಈ ರೀತಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು. ನೆಕ್ಸ್ಟ್ 2 ಚೈನ್ಸ್ ಏನು ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಇಲ್ಲೂ ಕೂಡ ಡಬಲ್ ಕ್ರೋಶಸ್ ಮಾಡ್ಕೊತ ಹೋಗಬೇಕು. ಟೋಟಲು 4 ಡಬಲ್ ಕ್ರೋಶೆ ಮಾಡಬೇಕು. ತುಂಬ ಚಿಕ್ಕದು ಮಾಡಿ. ಸೊ ಆಲ್ಮೋಸ್ಟ್ ಈ ಡಿಸೈನಲ್ಲಿ ಬರೀ ಡಬಲ್ ಕ್ರೋಶನೇ ಬಂದಿದೆ. ಸೊ ಇಲ್ಲೂ ಕೂಡ 4 ಪುಟ್ಟಾಗಿ ಡಬಲ್ ಕ್ರೋಶೆ ಮಾಡ್ಕೋತಿದ್ದೀನಿ. ಮಾಡಿಕೊಂಡು ನೆಕ್ಸ್ಟ್ ಅದನ್ನು ಕೂಡ ಒಂದು ಡಬಲ್ ಕ್ರೋಶೆ ಇರುತ್ತಲ್ಲ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಹಾಕಿರೋದು ಅಲ್ಲಿಗೆ ಲಾಕ್ ಮಾಡಬೇಕು. ಸೊ 4 ಆದಮೇಲೆ ಈ ರೀತಿ ಆ ಡಬಲ್ ಕ್ರೋಶದ ಮೇಲೆ ಗ್ಯಾಪ್ ಇರುತ್ತೆ, ಅಲ್ಲಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಬೇಕು. ಸೊ ಇದು ಪೂರ್ತಿ ಆರ್ಚು ಹೀಗೆ 5 ಗ್ಯಾಪಿಗೆ ಈ ರೀತಿ 4 ಡಬಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋತ ಹೋಗಬೇಕು. ಸೊ ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು. ಲಾಸ್ಟಲ್ಲಿ ಅದನ್ನ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ಲಾಕ್ ಮಾಡ್ಕೋಬೇಕೀಗ. ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಸೊ ಲಾಕ್ ಮಾಡಿ ನೆಕ್ಸ್ಟ್ ಅದರ ಪಕ್ಕಕ್ಕೆ ಇನ್ನೊಂದು ಸರ್ತಿ ಲಾಕ್ ಮಾಡಬೇಕು. 2 ಟೈಮ್ಸ್ ಲಾಕ್ ಮಾಡಬೇಕು. ಈಗ ಏನಾದರೂ ಕುಚ್ಚಬೇಕನ್ನೋರು ನೆಕ್ಸ್ಟ್ ಇಲ್ಲಿ 3 ಚೈನ್ಸ್ ಹಾಕ್ಕೋಬೇಕು. 3 ಚೈನ್ಸ್ ಅಥವಾ 4 ಚೈನ್ಸ್ ಹಾಕ್ಕೊಂಡು ನೆಕ್ಸ್ಟ್ ಡಿಸೈನ್ ಕಂಟಿನ್ಯೂ ಮಾಡಬೇಕು. ನನಗಿಲ್ಲಿ ಕುಚ್ಚೇನು ಬೇಡ, ಸೊ ಅದಕ್ಕೆ ನಾನಿಲ್ಲಿ ಒಂದು ಸರ್ತಿ ಲಾಕ್ ಮಾಡಿದ ಮೇಲೆ 3 ಸಿಂಗಲ್ ಕ್ರೋಶೆ ಮಾಡ್ಕೋತಿದ್ದೀನಿ. ಅಂದರೆ ಟೋಟಲ್ 4 ಟೈಮ್ಸು ಲಾಕು. ಇಲ್ಲ ನಿಮಗೆ ಕುಚ್ಚು ಬೇಕಂದವ್ರು ಇಲ್ಲಿ ನಡುಕ್ಕೆ ಗ್ಯಾಪಲ್ಲಿ ಒಂದು 4 ಅಥವಾ 5 ಚೈನ್ಸ್ ಹಾಕ್ಕೊಂಡು ನೀವು ಅಲ್ಲಿ ಗ್ಯಾಪ್ ಇಟ್ಕೊಂಡು ಕುಚ್ಚು ಕಟ್ಬೋದು. 4 ಟೈಮ್ಸ್ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ನೆಕ್ಸ್ಟ್ ಆರ್ಚಿಗೆ ಫಸ್ಟು 5 ಚೈನ್ಸ್ ಹಾಕ್ಕೊಳ್ಳೋಣ. 5 ಚೈನ್ಸ್ ಹಾಕ್ಕೊಂಡು ಸ್ಟ್ರೇಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ಲಾಕ್ ಮಾಡೋಣ. ಲಾಕ್ ಮಾಡಿದ ಮೇಲೆ ಮತ್ತೆ ಇನ್ನೊಂದು ಸರ್ತಿ 5 ಚೈನ್ಸ್ ಹಾಕ್ಕೊಳ್ಳೋಣ. 5 ಚೈನ್ಸ್ ಹಾಕ್ಕೊಂಡು ಸೀರೆನ ಸ್ವಲ್ಪ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಇಲ್ಲಿ ಫಸ್ಟ್ ಲಾಕ್ ಲಾಸ್ಟಿಗೆ ಏನು ಲಾಕ್ ಮಾಡಿರ್ತೀವಲ್ಲ, ಸೊ ಇಲ್ಲಿ ಫಸ್ಟ್ 1 ಲಾಕ್ ಬರುತ್ತಲ್ಲ ಅಲ್ಲಿಗೆ
ಲಾಕ್ ಮಾಡಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಮತ್ತೆ 2 ಚೈನ್ಸ್ ಹಾಕ್ಕೋಬೇಕು. 2 ಚೈನ್ಸ್ ಹಾಕ್ಕೊಂಡು ಮತ್ತೆ ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಸೊ ಸಿಂಗಲ್ ಸ್ಟೆಪ್ ಇರೋದ್ರಿಂದ ಇಲ್ಲಿ ಫ್ರಂಟ್ ಬ್ಯಾಕ್ ಸೈಡ್ ವರ್ಕ್ ಮಾಡಬೇಕಾಗುತ್ತೆ. ಅಷ್ಟಾದಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು. 2 ಚೈನ್ ಆದಮೇಲೆ ಆ 5 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಮಾಡಿ ಡಬಲ್ ಕ್ರೋಶೆ ಮಾಡಬೇಕು. ಸೊ ಡಬಲ್ ಕ್ರೋಶೆ ಆದಮೇಲೆ ಈಗ ಬೀಡ್ಸ್ ಆ್ಯಡ್ ಮಾಡೋಣ. ಒಂದು ಬೀಡನ್ನ ಎಳೆದು ಬೀಡ್ ಆ್ಯಡ್ ಮಾಡಿ ಅದ್ರ ಬೀಡ್ ಮುಂದ್ಗಡೆಯಿಂದ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಈ 5 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು ಈ ರೀತಿ ಬೀಡನ್ನ ಫ್ರಂಟ್ ಸೈಡ್ ಮೂವ್ ಮಾಡಿಕೊಂಡು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಬೀಡ್ ಆ್ಯಡ್ ಮಾಡಿ ಡಬಲ್ ಕ್ರೋಶೆ ಮಾಡಿದ್ಮೇಲೆ ನೆಕ್ಸ್ಟು ಪ್ಲೇನಲ್ಲಿ ಒಂದು ಡಬಲ್ ಕ್ರೋಶೆ ಮಾಡಬೇಕು. ಸೊ ಒಂದು ಪ್ಲೇನ್ ಡಬಲ್ ಕ್ರೋಶೆ ಮಾಡಿ ಮತ್ತೆ ಒಂದು ಬೀಡ್ ಆ್ಯಡ್ ಮಾಡಿ ಡಬಲ್ ಕ್ರೋಶೆ ಮಾಡಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಟೋಟಲಾಗಿ ಇಲ್ಲಿ 5 ಬೀಡ್ಸ್ನ ಆ್ಯಡ್ ಮಾಡಬೇಕು. 5 ಬೀಡ್ಸ್ ಆ್ಯಡ್ ಮಾಡಿಂದೆ ಲಾಸ್ಟು ಇನ್ನೊಂದು ಸಪ್ರೇಟು 5 ಬೀಡ್ ಆದಮೇಲೆ ಒಂದು ಡಬಲ್ ಕ್ರೋಶೆ ಮಾಡಬೇಕು. ಡಬಲ್ ಕ್ರೋಶೆ ಮಾಡಿ ಲಾಸ್ಟ್ ಎಂಡಲ್ಲಿ ಅದನ್ನ ಸೀರೆಗೆ ಲಾಕ್ ಮಾಡಬೇಕು. ಸೊ ಇಲ್ಲಿ ನಾನು 2 ಬೀಡ್ ಆ್ಯಡ್ ಮಾಡಿದ್ದೀನಿ. ಅದಾದಮೇಲೆ ಮತ್ತೆ ಒಂದು ಪ್ಲೇನ್ ಡಬಲ್ ಕ್ರೋಶೆ ಹಾಕ್ತಿದ್ದೀನಿ. ಸೊ ಇದೇ ರೀತಿ ಕಂಟಿನ್ಯೂ ಹಾಕ್ಕೊಂಡು ಹೋಗಿ. ಸೊ 5 ಆದಮೇಲೆ ಒಂದು ಡಬಲ್ ಕ್ರೋಶೆ ಮಾಡಿದ್ದೀನಿ ಪ್ಲೇನು. ಅದಾದಮೇಲೆ ಈಗ ಸೀರೆಗೆ ಲಾಕ್ ಮಾಡ್ತಿದ್ದೀನಿ. ಸೀರೆಗೆ ಲಾಕ್ ಮಾಡಿದ್ಮೇಲೆ ನೆಕ್ಸ್ಟು ಮತ್ತೆ ಈಗ ಬ್ಯಾಕ್ ಸೈಡಿಂದ ವರ್ಕ್ ಮಾಡಬೇಕು. ಸೊ 2 ಚೈನ್ಸ್ ಹಾಕ್ಕೊಳ್ಳೋಣ. 2 ಚೈನ್ಸ್ ಹಾಕ್ಕೊಂಡು ಮತ್ತೆ ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಈ ಡಬಲ್ ಕ್ರೋಶದ ಮೇಲ್ಗಡೆ ಹೋಲ್ ಗ್ಯಾಪ್ ಇದ್ದಲ್ಲ ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಮಾಡಿ ಒಂದು ಡಬಲ್ ಕ್ರೋಶೆ ಮಾಡಿ 2 ಚೈನ್ಸ್ ಹಾಕ್ಕೋಬೇಕು. 2 ಚೈನ್ಸ್ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಒಂದು ಗ್ಯಾಪ್ ಬಿಟ್ಟು ಅದ್ರ ನೆಕ್ಸ್ಟ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು ಡಬಲ್ ಕ್ರೋಶೆ ಮಾಡಬೇಕು. ಒಂದು ಡಬಲ್ ಕ್ರೋಶೆ ಅದಾದಮೇಲೆ 2 ಚೈನ್ಸ್ ಅದಾದಮೇಲೆ ಮತ್ತೊಂದು ಡಬಲ್ ಕ್ರೋಶೆ. ಇದೇ ರೀತಿ ಕಂಟಿನ್ಯೂ ಪೂರ್ತಿ ಆರ್ಚು ಹೀಗೆ ವರ್ಕ್ ಮಾಡಬೇಕು. ಒಂದೊಂದು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಗ್ಯಾಪ್ಗೆ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಸೊ ಟೋಟಲಾಗಿ ಇಲ್ಲಿ 5 ಗ್ಯಾಪ್ಸ್ ಸಿಗುತ್ತೆ. ಈ ರೀತಿ 5 2 ಚೈನ್ಸ್ ಈ ರೀತಿ ಚೌಕನ ಗ್ಯಾಪ್ಸ್ ಸಿಗುತ್ತೆ. ಅಷ್ಟಾದಮೇಲೆ ಒಂದು ಚೈನ್ ಹಾಕ್ಕೋಬೇಕು. ಒಂದು ಚೈನ್ ಹಾಕ್ಕೊಂಡು ಮತ್ತೆ ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು. ಈ 2 ಚೈನ್ಸ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು ಅಲ್ಲೊಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ತುಂಬ ಚಿಕ್ಕದು ಪುಟ್ಟದ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಇಲ್ಲಿ ಈ 2 ಚೈನ್ಸಲ್ಲಿ ನಾವು ಟೋಟಲು 4 ಡಬಲ್ ಕ್ರೋಶೆ 4 ಚಿಕ್ಕ ಚಿಕ್ಕ ಡಬಲ್ ಕ್ರೋಶನ ಮಾಡ್ಕೋತಿದ್ದೀನಿ. 4 ಡಬಲ್ ಕ್ರೋಶೆ ಮಾಡಿಕೊಂಡು ನೆಕ್ಸ್ಟ್ ಅದನ್ನ ಲಾಕ್ ಮಾಡಬೇಕು. ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ 2 ಚೈನ್ ಆದಮೇಲೆ ಸೊ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಅದರ ಮೇಲೆ ಒಂದು ಗ್ಯಾಪ್ ಇರುತ್ತೆ ಆ ಡಬಲ್ ಕ್ರೋಶದ ಮೇಲೆ ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ಕೋಬೇಕು. ನೆಕ್ಸ್ಟ್ 2 ಚೈನ್ ಗ್ಯಾಪಿಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಸೊ ಕಂಟಿನ್ಯೂ ಪೂರ್ತಿ ಡಿಸೈನು ಹೀಗೆ ಹಾಕ್ಕೊಂಡು ಹೋಗಬೇಕು. 5 ಗ್ಯಾಪ್ಗೆ ಪೂರ್ತಿ ಈ ರೀತಿ 4 ಡಬಲ್ ಕ್ರೋಶೆ ಮಾಡಿಕೊಂಡು ಪುಟ್ ಡಬಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು 5 ಗ್ಯಾಪ್ಸ್ಗೂ ಕೂಡ. ಆಮೇಲೆ ಅವನ್ನ ಲಾಕ್ನ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅದ್ರ ಮೇಲ್ಗಡೆ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಂಡು ಹೋಗಬೇಕು. ಸೊ ಪೂರ್ತಿ ಹಾಕಿದ ಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು. ಆಮೇಲೆ ಅದನ್ನ ಸೀರೆಗೆ ಸ್ಟ್ರೇಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿ ಈ ರೀತಿ ಕಾಣಿಸುತ್ತೆ ಡಿಸೈನು. ನಾ ಕುಚ್ಚು ಕಟ್ಟಿಲ್ಲ. ಸೊ ಇದೇ ರೀತಿ ಕಾಣಿಸುತ್ತೆ. ಈ ಸೀರೆ ಮೇಲೆ ತೋರಿಸ್ತಿದ್ದೀನಿ ನೋಡಿ, ಸ್ವಲ್ಪ ಡಾರ್ಕಾಗಿ ಕಾಣಿಸುತ್ತೆ. ಸೊ ಈ ರೀತಿ ಆದಮೇಲೆ ನೆಕ್ಸ್ಟ್ ನಾನಿಲ್ಲಿ 3 ಸಿಂಗಲ್ ಕ್ರೋಶೆ ಮಾಡ್ಕೋತಿದ್ದೀನಿ ಒಂದು ಲಾಕ್ ಆದಮೇಲೆ, ಅಥವಾ 4 ಲಾಕ್ಸ್ ಮಾಡ್ತಿದ್ದೀನಿ. ಕುಚ್ಚಬೇಕಂದವರು ಇಲ್ಲಿ ಒಂದು ಸರ್ತಿ ಲಾಕ್ ಮಾಡಿ ಒಂದು 3 ಚೈನ್ ಹಾಕ್ಕೊಂಡು ಮತ್ತೆ ಆ 3 ಚೈನ್ನ ಸ್ಟ್ರೇಟಾಗಿ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಕಂಟಿನ್ಯೂ 5 ಚೈನ್ಸ್ ಹಾಕ್ಕೋಬೇಕು. ಇಲ್ಲ ಕುಚ್ಚಬೇಡ ಅಂದವರು ಈಗ ನಾನು ಯಾವ ರೀತಿ ಹಾಕ್ಕೋತಿದ್ದೀನಿ ಆ ರೀತಿಯೇ ಹಾಕ್ಕೋಬೋದು. ಇಲ್ಲ ಒಂದು 2 ಚೈನ್ ಗ್ಯಾಪ್ ಅಥವಾ 2 ಚೈನ್ ಹಾಕ್ಕೊಂಡು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಮತ್ತೆ ಇನ್ನೊಂದು ಆರ್ಚ್ ಮಾಡ್ಕೋಬೋದು. ಸೊ ಪೂರ್ತಿ ಡಿಸೈನ್ ಹೀಗೆ ಹಾಕೋದು ಕಂಟಿನ್ಯೂ. ಪೂರ್ತಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತಿದ್ದೀನಿ ನೋಡಿ. ನಾವಿಲ್ಲಿ ಒಂದೊಂದು ಚೈನ್ ಬಿಟ್ಟು ಆ್ಯಡ್ ಮಾಡಿದ್ರೇ ಬೀಡ್ಸ್ ಇಷ್ಟು ಹತ್ತಿರ ಬಂದಿದೆ. ಸೊ ಒಂದೊಂದು ಸಿಂಗಲ್ ಡಬಲ್ ಕ್ರೋಶೆಗೂ ಹಾಕಿದರೆ ತುಂಬ ಹತ್ತಿರ ಆಗ್ತದೆ. ನೀವಿಲ್ಲ ಬೀಡ್ಸ್ ಇನ್ನೂ ಇದಕ್ಕಿಂತ ಚಿಕ್ಕದು ಬೇಕಂದ್ರೂ ನೀವು ಬೀಡ್ಸ್ ತೊಗೋಬೋದು. ನನ್ನ ಹತ್ರ ಈ ರೀತಿ ಬೀಡ್ಸ್ ಇತ್ತು, ಸೊ ಈ ರೀತಿ ಬೀಡ್ಸ್ ಆ್ಯಡ್ ಮಾಡಿದ್ದೀನಿ. ನಿಮಗೆ ಡಿಸೈನ್ ಅದು ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ. ಮತ್ತು ಬೇರೆ ಯಾವುದಾದ್ರೂ ಡಿಸೈನ್ಸ್ ಬೇಕಂದರೆ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿ, ಅಲ್ಲಿದ್ದಾವೆ.
ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.